ಅಂಕಲಿಗೆ ಹುಡುಗರ ನಮ್ಮ ಅಂಕಲಿಗೆ ಹುಡುಗರ ಅಂತ ಎಲ್ಲಿದಾರ ನಿಮ್ಮ ಅಂಕಲಿಗೆ ಹುಡುಗರ ಆ ಅಣ್ಣ ಹಾ ಏನೋ ಅನ್ನತ್ತಿದ್ದಿ ಇನ್ನೊಮ್ಮೆ ಹೇಳು. ನೀನ ಅಂದಿಪ್ಪ ಬರಗುಡ್ಕ ನಮ್ಮ ಅಂಕಲಿಗೆ ಹುಡುಗರ ಅಂತ ಹೇಳಿ ಎಲ್ಲಿದಾರ ಅಂತ ನಿಮ್ಮ ಅಂಕಲಿಗೆ ಹುಡುಗರ. ನಿನಗೇನ್ ಇವ್ರು ಕಾಣತಾರೋ ಇಲ್ಲೋ ಇದೆಲ್ಲ ನಮ್ ಮ್ಯಾಳ. ಖರೆ ಹೇಳ್ಬೇಕಂದ್ರ ನಿಮ್ಮ ಅಂಕಲಿಗೆ ಹುಡುಗರು ಮೈಯಾಗ ಪವರ್ ಇಲ್ದಂಗ ಐತ್ ಬಿಡ. ಯಾಕಂದ್ರ ಒಟ್ಟ ಒಬ್ರು ಕೂಗ್ ಹೊಡಿವಾರು ಒಬ್ರು ಚಪ್ಪಾಳಿ ಹೊಡಿವಾರು. ತಮ್ಮಗೌಡ್ರ ನಮ್ಮ ಹುಡುಗರು ಯಾವಾಗ ಕೂಗ್ ಹೊಡಿಬೇಕು ಏನ್ ಮಾಡ್ಬೇಕು ಅನ್ನೋದು ಗೊತ್ತೈತಿ. ಅವ್ರನ್ನ ಹೆಂಗ ಕೂಗ್ ಹೊಡ್ಸ್ಬೇಕು ಅನ್ನೋದು ನನಗ್ ಗೊತ್ತೈತಿ. ನೀ ಕೂಗ್ ಹೊಡ್ಸಕ್ಕೆ ಖರೆ ಏನೋ ನೀವತ್ತು ಮಾತ್ರ ಪವರ್ ತಾಕತ್ ಇರೋದು ನಮ್ಮ ಅಂಕಲ್ಗೆ ತಾಯಂದ್ರ ಮೈಯಾಗ. ನಾ ಹೆಣ್ಮಕ್ಳ ಕಡೆ ಹಾಕೋನು ನೀ ಗಂಡ್ಮಕ್ಳ ಕಡೆ ಆಗು ಯಾರ ಪವರ್ ಹೆಚ್ಚಾಯ್ತು ನೋಡೇ ಬಿಡುನು ಬೇಕಾರ. ಅಂದ್ರೆ ಏನ ಇದನ್ನ ಇನ್ನೊಮ್ಮೆ ಹೇಳ. ನಾ ಹೆಣ್ಮಕ್ಳ ಕಡೆ ಹಾಕೋನು ನೀ ಗಂಡ್ಮಕ್ಳ ಕಡೆ ಆಗು ಯಾರ ಪವರ್ ಹೆಚ್ಚಾಯ್ತು ನೋಡೇ ಬಿಡುನು ಬೇಕಾರ. ಅಂದ್ರೆ ನೋಡೇ ಬಿಡುನು. ಹಾ ಅಂದ್ರೆ ನೀ ಹೆಂಗಸ ನಾ ಗಂಡಸ. ಹಂಗಲ್ಲ ಈಗ ಕೇಳ್ತಿದ್ ನಮ್ ಹುಡುಗರ ಕೂಗ. ನಾ ಹೆಂಗಸ ನಾನು ಅವ್ರಿಗೆ ಖುಷಿ ಅನಿಸ್ತಾ ಹಾ ಅದ ಏ ತಮ್ಗೌಡ್ರ ಈ ಆಧಾರ್ ಕಾರ್ಡ್ ಮ್ಯಾಲ ಏನೇನೋ ಅನ್ನತೈತಿ. ಇವ್ರನ್ನ ಆಧಾರ್ ಕಾರ್ಡ್ ಕೊಟ್ಟ ಬಸ್ನ್ಯಾಗ ಕುಂಡಿಸಿ ಗಪ್ಪ ಕಳ್ಸೋನು ಒಟ್ಟ ವಿಚಾರ ಮಾಡ್ಬೇಡ್ರಿ ನೀವು. ಇಲ್ಲ ನೀವು ಆಧಾರ್ ಕಾರ್ಡ್ ಕೊಟ್ಟು ನಮ್ಮನ್ನ ಬಸ್ನ್ಯಾಗ ಕುಣಸಾಕ್ಯಾರೆ. ಅದಕ್ಕಿಂತ ಮೊದಲ ಒಂದ ಮಾತನ್ನ ಹೇಳ್ಬೇಕಂದ್ರ ನಾವ್ ಹೆಣ್ಮಕ್ಳ ಅಂದ್ರ ಬೆಂಕಿ ಇದ್ದಂಗ ಇದನ್ನ ತಿಳ್ಕೊನಿ. ಯಾಕಂದ್ರ ನಾವ್ ಹೆಣ್ಮಕ್ಳ ಏನೋ ಇಂದ್ಲ ನೀ ಹೆಣ್ಮಕ್ಳ ಏನ ಬೆಂಕಿ ಇದ್ದಂಗ. ನೀವು ಬೆಂಕಿ ಹಚ್ಚೋದ್ ಅಟ್ಟ ಗೊತ್ತೈತಿ ನಿಮಗ. ನಮಗ ಬೆಂಕಿ ಹಚ್ಚೋದ್ ಅಟ್ಟ ಗೊತ್ತೈತಿ. ನಾವ್ ಬೆಂಕಿ ಹಚ್ಚಿದಾಗ ನಿಮ್ ಹೊಟ್ಟೆ ತುಂಬತೈತಿ ಅನ್ನೋದು ನಿಮಗೂ ಗೊತ್ತಿರ್ಲಿ. ಹೌದಿಲ್ರಿ? ಯಾವಾಗ ಬರೋಬರಿ ಚಪ್ಪಾಳೆ ಹೊಡೀರಿ. ಇಲ್ಲಿ ನೋಡಿ ಇಲ್ಲಿ ನಮ್ಮ ಹುಡುಗರ್ದು ಹಚ್ಚೋ ಅವಾಗೋರ್ದು ಹಚ್ಚೋ ನೋಡೇ ಬಿಡುನು. ಚಾಲು ಮಾಡ ಯವ್ವ 1 2 3 ಹುಡುಗ 8 ಮಂದಿ ಹೆಣ್ಮಕ್ಳು ಅದ್ರ ಎಲ್ಲಾರು ಚಪ್ಪಾಳೆ ಹೊಡೀರಿ. ಇವ್ರದ ಹವಾ ತೋರಿಸ ಬಿಡುದು ಇವ್ರಿಗೆ. 1 2 3 ಹೊಯ್ರಿ ಚಪ್ಪಾಳೆ. ಹಂಗ ಏ ಬಾಯಿಲಿ ನೀವು ಹೆಣ್ಮಕ್ಳ ಎಲ್ಲಾ ಕ್ಷೇತ್ರದಾಗೂ ಇದ್ದೀರಿ. ಒಂದ್ ಕ್ಷೇತ್ರದಾಗ ಇಲ್ಲ ಯಾವ್ದದ ಎಲ್ಲಾದ್ರಾಗ ಹೋದವನಲ್ಲ. ರೈಲ್ವೆ ಹೊಡಿತೇವ್, ವಿಮಾನ ಹೊಡಿತೇವ್, ಬಸ್ ಹೊಡ್ಯಾತೇವ್, ಏನ್ ಬೇಕಾದ್ ಮಾಡತ್ತೇವ್. ಇನ್ನ ಏನ್ ಮಾಡ್ಬೇಕ? ಪಂಚಾಯತಿ ಚೇರ್ಮನ್ ಸುಧಾ ಮಹಿಳಾ ಮೀಸಲಾತಿಗೆ ಪಂಚಾಯತಿ ಚೇರ್ಮನ್ ಸುಧಾ ಹೆಣ್ಮಕ್ಳ ಅದಾರ. ಇದನ್ನ ತಿಳ್ಕೊನಿ. ಒಂದ್ರಾಗ ಇಲ್ಲಿ ಅವ್ವಾನಿ ಎತ್ರಾಗ ಅಗ್ನಿಶಾಮಕ ದಳ ಆರ್ಸುದ್ರಾಗ ನಾವ್ ಎಂದ ಅದಕ್ಕ ಹೇಳಿನಿ ನಿನಗ. ನಮಗ ಆರ್ಸುದ್ ಗೊತ್ತಿಲ್ಲ. ಒಟ್ಟ ಬೆಂಕಿ ಹಚ್ಚೋದ್ ಅಟ್ಟ ಗೊತ್ತೈತಿ. ನಾವ್ ಹಚ್ಚತೇವ ನಿಮ್ದು ಹೊಟ್ಟೆ ತುಂಬತೈತಿ. ಇದನ್ನ ತಿಳ್ಕೊನಿ. ನೋಡ ಇಲ್ಲಿ ಮಾಮ ಬಾಳ ಚಂದ ಬಿಡಾತಾನ. ಕುದ್ರಿ ಓಡ್ಸಾತಾನು. ತಗೋ ಹೇಳ್ತಾನ. ಹಿಂಗಾತು. ನಾವ್ ಹೆಣ್ಮಕ್ಳು ರೊಟ್ಟಿ ಬಡ್ದಾಗ ರೆಟ್ಟಿ ಬೆಳೆಸಿ ಹೋದ್ ಮಾಡ್ತಾರ ನೀವು ಗಂಡಸರ. ಅದಕ್ಕೆ ನೀವ್ ಹೆಚ್ಚಿನವ್ರಲ್ಲ, ನಾವ್ ಹೆಣ್ಮಕ್ಳ ಹೆಚ್ಚಿನವ್ರ. ಅವಾಗ ಚಪ್ಪಾಳಿ ಹೊಡಿಯಂಗಿಲ್ಲ. ಯಾವ ಚಪ್ಪಲ್ಲಾರೆ ಒಗಿರಿ ನಿಮ್ಮಕ್ಕಿನ. ನಾ ನಮ್ಮ ತಾಯಂದ್ರ ಕಡೆ ಆಗಿದ್ದೇನೆ. ಅವ್ರ ಚಪ್ಪಾಳೆ ಹೊಡಿಯತಾರ. ಮತ್ ಹೊಡ್ಯಾಕರೆ ಹಚ್ಚಲ. ನಾ ಹೇಳಾನ ಹೊಡ್ಯಾರಲ್ಲ ಅವ್ರ. ಮತ್ ಈಗ ಹೇಳಿದಿ ಇನ್ನೊಮ್ಮೆ ಹೇಳ ಹೊಡ್ಯಾಕ ಹಚ್ಚ. ನಾವ್ ಹೆಣ್ಮಕ್ಳು ರೊಟ್ಟಿ ಬಡದ್ರೇನ ನೀವು ರೆಟ್ಟಿ ಬೆಳೆಸಿ ಹೋದ್ ಮಾಡ್ತೀರಿ. ಅದಕ್ಕೆ ನೀವ್ ಹೆಚ್ಚಿನವ್ರಲ್ಲ, ನಾವ್ ಹೆಣ್ಮಕ್ಳ ಹೆಚ್ಚಿನವ್ರ. ಬರೋಬ್ಬರ ಐತಿಲ್ರಿ ಅವಾಗ್ರ? ರೈಟ್ ರಂಗಾರ. ಇದನ್ನ ಇನ್ನೊಮ್ಮೆ ಹೇಳ. ಎಷ್ಟು ಸಲ ಇದು ಮಜಾ ಐತಿ. ನಾವ್ ಹೆಣ್ಮಕ್ಳು ರೊಟ್ಟಿ ಬಡ್ದಾಗ ರೆಟ್ಟಿ ಬೆಳೆಸಿ ಹೋದ್ ಮಾಡ್ತೀರಿ ನೀವು ಗಂಡಸ್ರ. ಅದಕ್ಕೆ ನೀವ್ ಹೆಚ್ಚಿನವ್ರಲ್ಲ, ನಾವ್ ಹೆಣ್ಮಕ್ಳ ಹೆಚ್ಚಿನವ್ರ. ನಾವು ಮನಿಗೆ ಜೋಳ ತಂದ ಕೊಟ್ರನ ನೀವು ರೊಟ್ಟಿ ಬಡಿತೀರಿ. ನೀವು ಮನಿಗೆ ಜೋಳ ತಂದು ಕೊಟ್ರೆ ನಾವ್ ರೊಟ್ಟಿ ಹೊಡಿತೇವ. ನಾವ ತೆಪ್ಪಿ ಮನಿಗೆ ಜೋಳ ತಂದು ಕೊಡದಿರ್ಕ ನಮ್ಮ ಅವ್ವನು ಬಾಳ ಸುಮಾರು ಏನ್ ಮಾಡ್ತಿದ್ರು. ಅವಾಗ ಯಾಕೆ ಬೆಕ್ಕ ಮನಸ್ತಿದ್ರು. ಒಲಿ ಪಲಿ ಬಂದಾಗ ಏನಿದ್ರು ಗ್ಯಾಸ್ ಮ್ಯಾಗ ಹೋಯ್ಕೊಂಡು ಹಿಂದಿಂದ ನಿಂದಿಡು ಬಾಸ್. ಒಲಿವ ಸುಡತೈತಿ ಬೇಡ. ನೀವು ಜೋಳ ತಂದು ಕೊಟ್ರೆ ನಾವ್ ರೊಟ್ಟಿ ಬಿಡಿತೇವತಿ. ಹೊಲದಾಗ ಹೋಗಿ ಕಸ ತೆಗ್ಯಾವ್ರ. ನಾವ್ ಕಸ ತೆಗದ್ರ ಮನಿಗೆ ಜೋಳ ಬರ್ತಾವಿಲ್ಲ ಅದ್ರ ಮನಿಗೆ ಕಸ ಬರ್ತೈತೆ. ಹೊಲ ಹಸಿಂಡದವ್ರ ನಾವ್ ಎಟ್ಟು ಮಾಡ್ರಿ. ನಾವ್ ಹೆಣ್ಮಕ್ಳನ್ನ ಅದಕ್ಕೆ ನಾವ ಹಚ್ಚ ಐತಿಲ್ರಿ? ಬರೋಬರ ಹೊಡ್ರಿ. ಮತ್ತೆ ಯಾವಾಗ ಕೊಡ್ರಿ? ಅಯ್ಯೋ ನನ್ನ ಅರ್ಧವಾಗ ಕೊಡ್ರಿ. ಈ ಕಡೆ ಬಾಯ್ ಹೊಲದ ಉತ್ತಾರ ಯಾರ ಹೆಸರು ಮ್ಯಾಗ ಐತಿ?
ಹೊಲದ ಉತ್ತಾರ ಅಂಕಲ್ಗೆ ಮಾವಗಳ ಹೆಸರು ಮೇಲೆ ಐತಿ. ಹೊಲದ ಉತ್ತಾರ ಯಾರ ಹೆಸರು ಮ್ಯಾಗ ಐತಿ? ಅಂಕಲ್ಗೆ ಮಾವಗಳ ಹೆಸರು ಮೇಲೆ ಐತಿ. ಈಗೇನ್ ಅಂಕಲ್ಗೆ ಮಾವನ ಬಡ್ಡ್ಯಾಗ ಡೊಕ್ಕಾಕ ಬಂದಿ? ಹಿಂಗಾತೇನದ? ಮತ್ ಈಗ ಯಾಕೆ ಮಾಮನ್ ಬಡ್ಡ್ಯಾಗ ಏನ್ ಡೊಕ್ಕಾಕ ಬಂದಿ ಹೇಳಿ ಈಗ. ಹೇಳಂಗಾರ ನಿಮ್ಮ ಅಂಕಲ್ಗೆ ಮಾವಗಳ ಹವಾ. ಹೇಳ್ತನ್ ಕೇಳಿ, ನಮ್ಮ ಅಂಕಲ್ಗೆ ಮಾವುಗಳ ಹವಾ. ಹಾ ಹೇಳ. ಭೂಮ್ಯಾಗ ಬೆಳಿ ಐತಿ, ಭೂಮಿಯಾಗ ಬೆಳಿ ಐತಿ, ಬಂದೂಕಿನಾಗ ಬುಲೆಟ್ ಐತಿ, ಬಂದೂಕಿನಾಗ ಬುಲೆಟ್ ಐತಿ. ನಮ್ಮ ಅಂಕಲ್ಗೆ ಹುಡುಗರ ಮೇಯ ಪವರ್ ಐತಿ. ಈಗ ಹೇಳ ಅವಾಗಳ ಹವಾ. ಹೇಳ್ತಾನೆ ಕೇಳ ಅವಾಗಳ ಹವಾ. ಗಪ್ಚುಪ್ಪ ಹೇಳ ಅವಾಗಳ ಹವಾ. ಹೇಳ್ತಾನ ನೋಡ. ಎಣ್ಣೆ ಹಾಕ್ಲಿಲ್ಲ ಅಂದ್ರ ಗುಡಿಯಾಗಿರೋ ದೀಪಕ್ಕೆ ಕಿಮ್ಮತ್ತಿಲ್ಲತ್ತ. ಹೌದು ಗೌಜ್ಗ. ಎಣ್ಣೆ ಹಾಕ್ಲಿಲ್ಲ ಅಂದ್ರ ಗುಡಿಯಾಗಿರೋ ದೀಪಕ್ಕೆ ಕಿಮ್ಮತ್ತಿಲ್ಲತ್ತ. ಮಳಿ ಆಗ್ಲಿಲ್ಲ ಅಂದ್ರ ಈ ಭೂಮಿ ಮಣ್ಣಿಗೆ ಕಿಮ್ಮತ್ತಿಲ್ಲತ್ತ. ಹೆಣ್ಣಿರ್ಲಿಲ್ಲ ಅಂದ್ರ ನಿಮ್ ಗಂಡಸರ ಜಾತಿಗೆ ಕಿಮ್ಮತ್ತಿಲ್ಲತ್ತ. ಎಟ್ಟು ಮಾಡ ನಾವ್ ಹೆಣ್ಮಕ್ಳ ಹೆಚ್ಚತ್ತ. ಹುಡುಗರ ಕೈಯಾಗ ಮೊಬೈಲ್ ಸಿಕ್ಕ್ರ ಸ್ಕ್ರೀನ್ ಹಾಳಾಗ್ತಿತ್ತಂತ. ಹುಡುಗರ ಕೈಯಾಗ ಮೊಬೈಲ್ ಸಿಕ್ಕ್ರ ಸ್ಕ್ರೀನ್ ಹಾಳಾಗ್ತಿತ್ತ. ಅದ ಕೆಪಿ ನಿಮ್ಮಂತ ಹುಡುಗಿಯರ ಕೈಯಾಗ ಮೊಬೈಲ್ ಸಿಕ್ಕ್ರ 10 ರಿಂದ 20 ಹುಡುಗರ ಜೀವನಾನ ಹಾಳಾಕಿತ್ತಂತ. ಆ 20 ಹುಡುಗರ ಜೀವನ ಹಾಳಾಗ್ಬೇಕಾರ ಅವ್ರು ಒಟ್ಟು ಬರಿಗಟ್ಟಾಗನ ರಾತ್ರಿ 3 GB HD ಮುಗ್ದಾಗನ ಮಕ್ಕೋತಾರ ಅವ್ರು. ಅದಕ್ಕ ಬರಿಗಟ್ಟಾರ ಅವ್ರ. ಅದಕ್ಕ ಜೀವನ ಹಾಳ ಮಾಡ್ಕೊಳತಾರ. ನಮ್ಮ ಕತೆ ಮಾಡ್ಬೇಕಪ್ಪ. ಆ HD ನೋಡಾಕ್ ಹಚ್ಚಿದಾರ ನೀವು. ಹಿಂಗಾಗೈತೆ. ಇರ್ಲಿ ಏನಾರ ಆಗವತ್ತು. ಚಾಲು ಮಾಡಿ. ಮನ್ನಿ ಇಲೆಕ್ಷನ್ದಾಗ ಗೊತ್ತಾಗೈತಿ ನಿಮ್ಮ ಗಂಡಸ್ರವ. ಯಾಕಂದ್ರೆ ನಮಗೆ ಎಲ್ಲಾ ಹೆಣ್ಮಕ್ಳಿಗೆ ನಮ್ ಕರ್ನಾಟಕದಾಗ 2,000 ರೂಪಾಯಿ ಕೊಟ್ಟ. ಮತ್ತೇನೇನು ಕೊಟ್ಟು? ಕರೆಂಟ್ ಫ್ರೀ ಕೊಟ್ಟ. ಮತ್ತೇನೇನು ಮಾಡ್ಯೋ? ಬಸ್ ಫ್ರೀ ಮಾಡ್ಯ. ಈ ಹೊಟ್ಟಿ ಯಾರು ಬರಿಸ್ಯಾರ? ತುಟ್ಟಿ ಮಾಲ ಪರ್ಸು ಮಾಮ ಎಲ್ಲಿ ಅದ? ಅವ ಇದ್ದಂದ್ರ ನಾ ಕೇಳ್ತಾನ ಈ ಪ್ರಶ್ನೆ. ಬ್ಯಾರೆ ಟೇಜ್ ಮೇಲೆ ಕೇಳುದಿಲ್ಲ. ಮಾಮ ಬರ್ಸಿದ ನನಗೆ ಗೊತ್ತೈತಿ ಅವಂಗ. ಹಾ ಇರ್ಲಿ. ಎಟ್ಟು ಮಾಡ್ರೆ ನಾವ್ ಹೆಣ್ಮಕ್ಳ ಬಾಳ ಹವಾದಾಗದೇವಪ್ಪ. ನೀ ಏನು ಅನ್ನು. ಇದೇ ಈಗ ಏನೋ ಹೇಳತ್ತಿದ್ದೆ. ನಮ್ಮ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ಟಾರ. ಬಸ್ ಫ್ರೀ ಕೊಟ್ಟಾರ. ಅದನ್ನ ಯಾರು ಕೊಟ್ಟಾರ? ಅದನ್ನ ಸಿದ್ದರಾಮಯ್ಯ ಸಾಹೇಬ್ರು ಕೊಟ್ಟಾರ. ಅವರು ಒಬ್ರ ಗಂಡಸರ. ಹಿಂಗಾತನದ. ಖರೆ ಏನ್ ಬೇಕಾದಿರು ಏನ್ ಬೇಕಾದನ್ನು ಎಟ್ಟು ಹಾರ್ಯಾಡ್ರು ಮತ್ತ ಮನಿಗ್ ಬರ್ಬೇಕು. ಯವ್ವ ಹೊಟ್ಟೆ ಹಸ್ತೈತಿ ಊಟಕ್ಕೆ ನೀಡತ್ತೇಳ ಅವನ ಮುಂದೆ ಡೊಗ್ಗಬೇಕ. ಅದಕ್ಕೆ ನಮ್ಮ ಅವಾಗೊಳೆ ಹಚ್ಚ. ಓಯ್ ಹಾ ನಾವ್ ಅಂಕಲ್ಗೆ ಹುಡುಗರು ಎದಕ್ಕೂ ಕಡಿಮೆ ಇಲ್ಲ. ಹಾ ನಮ್ಮ ದಾಬಾಗೋಳ ಹೋಟೆಲ್ಗಳು ಬಾಳದಾವು. ಒಟ್ಟ ನಾವ್ ಮನಿಗೆ ಹೋಗಂಗಿಲ್ಲ. ಹಂಗ್ರಿ ಹುಡುಗರ ಒಟ್ಟು ಧಾಬಾದಾಗ ಉಣ್ಣವ್ರ ಹೋಗ್ಲಿ. ಬಾಜುಕಿ ನಾವ್ದು 2 ಎಕರೆ ಹೊಲ ನನಗೇನಾಗೋದೈತಿ? ಬಾಜುಗೆ 2 ಎಕರೆ ಹೊಲ ಮಾರಿ ಹಾಕಾವ ಧಾಬಾದಾಗ ಉಣ್ಣಾವ್. ಉಣ್ಣಾವನ ಒಂದ್ ಬೀಜ ಮಾತು ಹೇಳ್ತಾನ ಕೇಳ. ಗಪ್ಚುಪ್ಪ ಹೇಳ, ನಾನು ಹೇಳ್ತಾನ. ಧಾಬಾದಾಗ ಉಣ್ಣಾಕ ಹಣ ಬೇಕತ್ತ. ಧಾಬಾದಾಗ ಉಣ್ಣಾಕ ಹಣ ಬೇಕತ್ತ. ಖರೆ ತಾಯಿ ಕೈ ತುತ್ತು ತಿನ್ನಾಕ ಋಣ ಬೇಕತ್ತ. ಎಟ್ಟು ಮಾಡ್ರ ತಾಯಿ ಹಚ್ಚತ್ತ. ಒಂದ್ ಈಟ ಬಾಯಿ ಇದೆ. ಹಾ ಎಮ್ಮೆ ಐಕ್ ಅಂದ್ರನ ಕ್ವಾನ್ ಐದು ಹೋಗುದು. ಹುಡುಗರ ಚಪ್ಪಾಳಿ. ಏಯ್ ಏನಾರ ಇರುವತ್ತು ನಾವು ಮಾತಾಡಿದ್ದು ನಗಸೋ ಸಲುವಾಗಿ, ಹಾಸ್ಯದ ಸಲುವಾಗಿ. ತಾಯಿನೂ ಬೇಕು ತಂದೆನೂ ಬೇಕು. ತಾಯಿ ಜೀವ ಕೊಟ್ಟಾಳ, ತಂದೆ ಜೀವನ ಕೊಟ್ಟಾನ. ನಿಮ್ಮ ತನವನ್ನ ಬಿಡಲಾರ್ದ ನಂದ ಖರೆ ಅಂತ ಹೇಳಿ ಜೀವನ ಮಾಡಿ ತೋರಿಸ್ರಿ. ಅದಕ್ಕ ಖರೆ ಅಂತಾರಂತ ಹೇಳ್ತಾ ಈಗ ಮುಂದಿನದಾಗಿ ಮತ್ತೊಂದು ಸುಂದರವಾದ ಓಕೆ, ಬಹಳ ಅದ್ಭುತವಾಗಿ ನಿಮ್ಮೆಲ್ಲರನ್ನ ನಕ್ಷಿದ್ದಾರೆ. ನೀವು ನಕ್ಕಿರಿ ಅಂದ್ರೆ ಒಂದ್ಸತಿ ಜೋರಾಗಿ ಚಪ್ಪಾಳೆ ಕೊಡ್ರಿ ಅವ್ರಿಗೆ. ಬಂಧುಗಳೇ, ಒಬ್ಬ ನಿಜವಾದ ಕಲಾವಿದ ಕಲಾಭಿಮಾನಿಗಳಿಂದ ಬಯಸೋದು ಹಣ, ಆಸ್ತಿ, ಅಂತಸ್ತು ಏನಲ್ಲ. ತಾವು ನೀಡುವಂತಹ ಪ್ರೀತಿ ಪ್ರೋತ್ಸಾಹದ ಚಪ್ಪಾಳೆ ನಮಗೆ ಸ್ಫೂರ್ತಿ ಮತ್ತು ಶಕ್ತಿಯಾಗಿರುತ್ತೆ ಅಂತ ಹೇಳ್ತಾ, ನೀವು ಸದಾ ಹೀಗೆ ಚಪ್ಪಾಳೆ ತಟ್ಟಿ ನಮಗೆ ಪ್ರೋತ್ಸಾಹ ನೀಡ್ತಾ ಇರಿ ಅಂತ ಹೇಳ್ತಾ, ಅದ್ರೊಳಗ ಮತ್ತೊಂದು ಹೇಳ್ಬೇಕಂದ್ರ ಯಾ ಕಲಾವಿದ ತನ್ನ ಕಲೆಯನ್ನ ತೋರಿಸಿದಾಗ ಒಬ್ಬರ ಕಡೆಂದರೆ ಚಪ್ಪಾಳೆ ಬತ್ತಂದ್ರ ಆ ಕಲಾವಿದ ಜೀವಂತ ಇರ್ತಾನ. ಯಾವಾಗ ನಿಮ್ಮ ಚಪ್ಪಾಳೆ ತಟ್ಟೋದು ಬಂದ್ ಆಗತ್ತ ಕಲಾವಿದನ ಜೀವನ ಮುಗಿತಂದಂಗ. ಅದಕ್ಕೆ ದಯವಿಟ್ಟು ಕಲಾವಿದರು ಬದುಕಬೇಕಪ್ಪ ಅಂದ್ರೆ ಅದಕ್ಕೆ ನೀವೆಲ್ಲೂ ಎಲ್ಲಾಗ್ಲೂ ಯಾವಾಗ್ಲೂ ನಮಗೆ ಪ್ರೋತ್ಸಾಹ ನೀಡ್ತಾ ಇರ್ಬೇಕಂತ ಹೇಳ್ತಾ, ಈಗ ತಡ ಮಾಡದೆ ಒಂದು ಅದ್ಭುತವಾದ ಡಾನ್ಸ್ ಅನ್ನ ವೇದಿಕೆ ಮೇಲೆ ತೆಗೆದುಕೊಂಡ್ ಬರ್ತಾ ಇದೀವಿ. ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ನೃತ್ಯಗಾರ್ತಿ ಪೂನಂ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ನಾವು ವೇದಿಕೆಗೆ ಸ್ವಾಗತಿಸಿಕೊಳ್ಳೋಣ. ಪೂನಂ ಆದಷ್ಟು ಬೇಗನೆ ವೇದಿಕೆಗೆ ಆಗಮಿಸಬೇಕಾಗಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಇದಾದ ಮೇಲೆ ನಮ್ಮ ಪರಸೋಣ್ಣ ಕೋಲೂರ್ ಅವರು ಇನ್ನೊಂದು ಅದ್ಭುತವಾದ ಗೀತೆನ ತೆಗೆದುಕೊಂಡು ಬರ್ತಾರೆ ಅಂತ ಹೇಳ್ತಾ, ಓಕೆ 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 ಏನ್ ಹುಚ್ಚಪ್ಪ, ಜನಪದ ಹುಚ್ಚ. ಇರ್ಬೇಕು ಅಭಿಮಾನ. ಹೌದು,
ಎಲ್ಲಿದ್ರು ದೋಸ್ತ ಇಲ್ಲಿ ತನ